ಧನುರಾಶಿ ನಿರುದ್ಯೋಗಿಗಳಿಗೆ ಏನೋ ಒಂದು ತಾತ್ಕಾಲಿಕವಾದಂತಹ ಕೆಲಸ ಸಿಕ್ಕಬಹುದು ಅನ್ನುವಂತಹ ನಿರೀಕ್ಷೆ ಹೊಸತನವನ್ನು ಹುಟ್ಟಾಕ್ತಕ್ಕಂಥದ್ದಾಗುತ್ತೆ. ಬೇರೆಯವರ ಕೆಂಗಣ್ಣಿಗೆ ಗುರಿಯಾಗ್ತಕ್ಕಂಥದ್ದು, ಬೇರೆಯವರ ದೃಷ್ಟಿಗೆ ಒಳಗಾಗ್ತಕ್ಕಂಥದ್ದು, ಬೇರೆಯವರು ಹೊಟ್ಟೆ ಕಿಚ್ಚು ಪಡುವ ಹಾಗೆ ಆಗ್ತಕ್ಕಂಥದ್ದಾಗುತ್ತೆ. ಗುರಿ ಮುಟ್ಟುವಂತಕ್ಕಂಥದ್ದು ನಿಮ್ಮ ಮೂಲ ಉದ್ದೇಶವಾಗಿರಬೇಕು. ಯಾವ ಉದ್ದೇಶವನ್ನಿಟ್ಟುಕೊಂಡು ನೀವು ಸಂಕಲ್ಪವನ್ನು ಮಾಡಿದ್ದೀರಿ, ನೀವು ಅದಕ್ಕೆ ಕಟಿಬದ್ಧರಾಗಿದ್ರಿ, ಆ ಕೆಲಸವನ್ನು ಮುಗಿಸಲೇಬೇಕು, ಕೊನೆ ಮುಟ್ಟಿಸಬೇಕು ಅನ್ನುವಂಥದ್ದು ನಿಮಗಿರಬೇಕು. ತುಂಬ ಕೆಲಸದ ಒತ್ತಡಕ್ಕೆ ಸಿಗಹಾಕ್ಕೊಳ್ತೀರಿ, ಆದರೂ ಕೂಡ ಇದರ ಒಳ್ಳೆಯ ಫಲ, ಪ್ರತಿಫಲ ನಿಮಗೆ ಸಿಕ್ಕುವಂಥದ್ದಾದ್ದರಿಂದ ನೀವು ಯಾವುದೇ ರೀತಿಯ ಕಷ್ಟ ಆದರೂ ಕೂಡ ಅದನ್ನು ಧೈರ್ಯದಿಂದ ಎದುರಿಸ್ತಾ ಕೆಲಸವನ್ನು ಪೂರ್ಣ ಮಾಡಬೇಕಾದಂಥದ್ದು. ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಗಳಲ್ಲೂ ಕೂಡ ಯಶಸ್ಸಿರುವಂತಹ ಸೂಚನೆಗಳು ಹೆಚ್ಚಾಗಿದೆ. ಗೋವಿನ ದರ್ಶನವನ್ನು ಮಾಡಿ, ಗೋಸೇವೆಯನ್ನು ಮಾಡಿ, ಗೋ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಮಕರ ರಾಶಿ ಷೇರು ಮಾರುಕಟ್ಟೆಯಲ್ಲಿ ವಿಶೇಷವಾದಂತಹ ಲಾಭವನ್ನು ಗಳಿಸಲಿಕ್ಕೆ ಅವಕಾಶ ಇದೆ. ಯಾರು ಈ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ತೊಡಗಿಸ್ಕೊಂಡಿದ್ದೀರಿ, ಆ ವ್ಯವಹಾರವನ್ನು ಬಹಳ ಮುಖ್ಯವಾಗಿ ಇಟ್ಟುಕೊಂಡಿದ್ದೀರಿ ಅಂಥವರು ಬೆಳಗ್ಗೆ 11:30ಯಿಂದ 1 ಗಂಟೆಯ ಒಳಗಡೆ ನಿಮ್ಮ ವ್ಯವಹಾರವನ್ನು ಮುಗಿಸ್ಕೊಂಡ್ಬಿಡಿ. ಅದು ಸ್ವಲ್ಪ ಲಾಭಕ್ಕೆ, ಮಾನಸಿಕವಾದಂತಹ ನೆಮ್ಮದಿಗೆ, ಧೈರ್ಯಕ್ಕೆ ಕಾರಣವಾಗುತ್ತೆ ಅನ್ನುವಂಥದ್ದು. ಅದಕ್ಕೂ ಮುಂಚಿತವಾದಂತಹ ಸಮಯ, ಅದಾದ ನಂತರದ ಸಮಯ ನಿಮಗೆ ನಷ್ಟಕ್ಕೆ ಕಾರಣವಾಗುತ್ತೆ. ಎಚ್ಚರಿಕೆ ಇರಲಿ. ನಿಮಗಿರ್ತಕ್ಕಂತಹ ಧಾರ್ಮಿಕ ಭಾವನೆಯನ್ನು ಹೆಚ್ಚು ಮಾಡಿಕೊಳ್ಳಿ. ಧರ್ಮ ಪರವಾಗಿ ಹೋರಾಟ ಮಾಡ್ತಕ್ಕಂಥದ್ದು, ಧರ್ಮದ ವಿರುದ್ಧವಾಗಿ ಯಾರು ಕೆಲಸ ಮಾಡ್ತಾರೆ ಅವರನ್ನು ಆದಷ್ಟು ದೂರೀಕರಿಸ್ತಕ್ಕಂಥದ್ದು, ಅವರಿಂದ ಅಂತರವನ್ನು ಕಾಪಾಡಿಕೊಳ್ತಕ್ಕಂಥದ್ದು, ಈ ಕೆಲಸಗಳು ನಿಮ್ಮಿಂದ ಆಗಬೇಕಾದಂಥದ್ದು. ನಿಮ್ಮ ಸಂಗಾತಿಗೆ ಆಶ್ಚರ್ಯಕರವಾದಂತಹ ಉಡುಗೆಯನ್ನು ಕೊಟ್ಟು ಅಥವಾ ಉಡುಗೊರೆಯನ್ನು ಕೊಟ್ಟು ನೀವು ಸಂತೋಷಪಡಿಸ್ತಕ್ಕಂತಹ ಸಮಯ ಇರತಕ್ಕಂತಹದ್ದು. ಅವರಿಗೆ ಬೇಕಾದಂತಹ ಯಾವುದೋ ಬಟ್ಟೆ ಕೊಡಿಸ್ಬೋದು, ಇಲ್ಲ ಆಭರಣಗಳನ್ನು ಕೊಡಿಸ್ಬೋದು. ಉಡುಗೆ ಉಡುಗೊರೆ ಇದನ್ನು ಅರ್ಥ ಮಾಡಿಕೊಳ್ಬೇಕು. ಪತಿಪತ್ನಿಯರ ಮಧ್ಯೆ ಉತ್ತಮವಾದಂತಹ ಬಾಂಧವ್ಯ ಇರತಕ್ಕಂಥದ್ದು. ನಿಮ್ಮ ಗುರುಗಳನ್ನು ಪ್ರಾರ್ಥನೆ ಮಾಡಿ. ಅನಂತ ಸಂಸಾರ ಸಮುದ್ರ ತಾರಾಂ ನೌಕಾಯಿತಾಭ್ಯಾಂ ಗುರುಭಕ್ತಿದಾಭ್ಯಾಂ ವೈರಾಗ್ಯ ಸಾಮ್ರಾಜ್ಯದ ಪೂಜನಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ ಎಂಬತಕ್ಕಂತಹ ಗುರುಪಾದುಕಾ ಸ್ತೋತ್ರದ 1ನೆಯ ಶ್ಲೋಕವನ್ನು 8 ಬಾರಿ ಪಠನೆ ಮಾಡಿ. ಶುಭವಾಗಿ. ಕುಂಭರಾಶಿ ವಾಹನ ಚಾಲನೆ ಮಾಡುವಾಗ ಎಚ್ಚರಿಕೆ ಇರಲಿ. ವಾಹನದಿಂದ ಸಮಸ್ಯೆಗಳಾಗತ್ತೆ. ಆಸ್ತಿ ಖರೀದಿಯ ವಿಚಾರ ಪ್ರಸ್ತಾಪಕ್ಕೆ ಬಂದು ಆ ಚರ್ಚೆ ನಿಮಗೆ ಸಮಾಧಾನವನ್ನು ಕೊಡುತ್ತೆ. ಉದ್ಯೋಗ ಆಕಾಂಕ್ಷಿಗಳಿಗೆ ಕೆಲಸದ ವಿಚಾರದಲ್ಲಿ ಏನೋ ಒಂದಷ್ಟು ಶುಭ ಸುದ್ದಿ ಸಿಕ್ಕಬಹುದು ಅನ್ನುವಂಥದ್ದೇ ನೆಮ್ಮದಿಯನ್ನು ಕೊಡುತ್ತೆ. ಇನ್ನು ಕೆಲಸ ಸಿಕ್ಕಿದರೆ ತುಂಬ ಆನಂದವಾಗ್ತಕ್ಕಂಥದ್ದು. ನಿಮಗಿರ್ತಕ್ಕಂತಹ ಪ್ರತಿಭೆಯನ್ನು ಸಮಾಜ, ಜನ ಗುರುತಿಸ್ತಾರೆ ಅಂತಕ್ಕಂಥದ್ದು ವಿಶೇಷ. ಅನಗತ್ಯವಾದಂತಹ ಕೆಲಸಗಳಿಂದ ದೂರ ಉಳ್ಕೊಂಬಿಡಿ. ಅದು ಯಾವುದೂ ಕೂಡ ನಿಮಗೆ ಶ್ರೇಯಸ್ಸನ್ನು ಕೊಡದೇ ಇರತಕ್ಕಂಥದ್ದು. ಹಿರಿಯರಿಗೆ ನಮಸ್ಕಾರವನ್ನು ಮಾಡಿ, ಅವರಲ್ಲಿ ವಿಧೇಯರಾಗಿ ನಡ್ಕೊಳ್ಳಿ, ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ. ದೊಡ್ಡವರ ಮಾರ್ಗದರ್ಶನದ ಮಾತು, ಅನುಭವದ ಮಾತು ನಿಮಗೆ ದಾರಿದೀಪವಾದೀತು. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಪರಸ್ಪರ ಭಿನ್ನಾಭಿಪ್ರಾಯಗಳು ಬರ್ಬೋದು. ಗಂಡ ಹೆಂಡತಿಯರ ಮಧ್ಯದಲ್ಲಿ, ತಂದೆ ತಾಯಿ ಮಕ್ಕಳ ಮಧ್ಯದಲ್ಲಿ, ವ್ಯವಹಾರದಲ್ಲಿ ಅಥವಾ ವ್ಯಾಪಾರದಲ್ಲಿ, ಹೊರಗಿನ ಸಮಾಜದಲ್ಲಿ, ಸಾರ್ವಜನಿಕ ಕ್ಷೇತ್ರದಲ್ಲಿ, ಗುರು ಶಿಷ್ಯರ ಮಧ್ಯದಲ್ಲಿ. ಆದರೆ ಮಾತು ಬಹಳ ಮೃದುವಾಗಿರಲಿ, ವಿನಯವಾಗಿರಲಿ, ವಿಧೇಯರಾಗಿ ವರ್ತಿಸಿ ಅಂತಕ್ಕಂಥದ್ದು. ನೇರವಾಗಿ ಮಾತಾಡಿ ನಿಷ್ಠುರಕ್ಕೆ ಗುರಿಯಾಗ್ತೀರಿ. ಆದ್ದರಿಂದ ಅದು ಅಷ್ಟೊಂದು ಒಳ್ಳೆಯದಲ್ಲ ಅನ್ನುವಂಥದ್ದು. ಯಾರನ್ನೂ ಕೂಡ ಅತಿಯಾಗಿ ನಂಬಿಕೊಂಡು ಮೋಸ ಹೋಗುವಂಥದ್ದು ಬೇಡ. ಸ್ವಲ್ಪ ದುರ್ಬಲವಾದಂತಹ ದಿವಸ, ನಿಮ್ಮ ಶಕ್ತಿ ಸಾಮರ್ಥ್ಯಗಳು ಕಡಿಮೆ ಇರತಕ್ಕಂತಹ ದಿವಸ. ಎಲ್ಲ ವಿಷಯದಲ್ಲೂ ಗಮನಿಸ್ಕೊಳ್ಬೇಕು. ಪ್ರೇಮಿಗಳ ವಿಚಾರದಲ್ಲಿ ನಿರಾಸೆಯಾಗ್ತಕ್ಕಂಥದ್ದಿದೆ. ಯಾವುದನ್ನೂ ಕೂಡ ಅತಿಯಾಗಿ ನಂಬಿ ದುಃಖಕ್ಕೆ ಕಾರಣವನ್ನು ತಂದುಕೊಳ್ಳಬೇಡಿ ಎನ್ನುವಂಥದ್ದು. ಹವಾಮಾನ ಬದಲಾವಣೆಯಿಂದ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರಿಳಿತಗಳಾಗತ್ತೆ, ಅದನ್ನು ಕೂಡ ಗಮನಿಸ್ಕೊಳ್ಳಿ. ಸೂರ್ಯನಿಗೆ 12 ಬಾರಿ ನಮಸ್ಕಾರವನ್ನು ಮಾಡಿ, ಸೂರ್ಯ ನಮಸ್ಕಾರವನ್ನು ಮಾಡಿ. ಶುಭವಾಗಿ.